ಅನುದಿನ ಆಹಾರ ಜನವರಿ 26 ಸೋಮವಾರ. ನನ್ನ ಹೃದಯ ಎಚ್ಚರಗೊಂಡಿದೆ. ಹರಮಗೀತೆ 5ನೇ ಅಧ್ಯಾಯ 2ನೇ ವಚನ. ನಾನು ನಿದ್ರೆಗೊಂಡಿದ್ದರೂ ನನ್ನ ಹೃದಯವು ಎಚ್ಚರಗೊಂಡಿತ್ತು. ಇಗೋ, ಎನ್ನಿನಿಯನು ಕದ ತಟ್ಟಿ. ನೀವು ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಮತ್ತು ಎಚ್ಚರವಾಗಿರಲು ಯಾವಾಗಲೂ ಪ್ರಾರ್ಥಿಸಿರಿ. ನಮ್ಮ ಕರ್ತನು ನಿಮ್ಮ ಆತ್ಮಕ್ಕೆ ಆತ್ಮೀಕ ಎಚ್ಚರಿಕೆಯನ್ನು ಕೊಡುತ್ತಾನೆ. ನಮ್ಮ ದೇಹದಲ್ಲಿರುವ ಎಲ್ಲ ಇಂದ್ರಿಯಗಳು ಒಟ್ಟಾಗಿ ನಮಗೆ ಕೊಡುವ ಎಚ್ಚರಿಕೆ ಏನೆಂದರೆ, ನಾನು ಪ್ರಾರ್ಥನೆ ಮಾಡಬೇಕು. ನಿಮ್ಮ ಕುಟುಂಬದಲ್ಲಿ ಏನಾದರೂ ಕೇಡು ಸಂಭವಿಸುವಾಗ ಅಥವಾ ದುಃಖಕರವಾದ ಸನ್ನಿವೇಶಗಳು ನಡೆಯುವಾಗ ಕೂಡಲೇ ನೀವು ಕರ್ತನ ಪಾದ ಸನ್ನಿಧಿಗೆ ಓಡಿ ಹೋಗಿ ಆಸಕ್ತಿಯಿಂದ ನಿಮ್ಮ ಹೃದಯದ ನೋವನ್ನ ಅವರಲ್ಲಿ ಹಂಚಿಕೊಳ್ಳಬೇಕು. ಮುಟ್ಟಿದರೆ ಮುನಿ ಗಿಡವನ್ನು ನೋಡಿರಿ, ಅದು ತುಂಬಾ ಸೂಕ್ಷ್ಮವಾಗಿರುತ್ತದೆ. ಅದನ್ನು ಸ್ವಲ್ಪ ಮುಟ್ಟಿದರೆ ಸಾಕು, ಅದು ತನ್ನನ್ನು ಮುದುಡಿಕೊಳ್ಳುತ್ತದೆ. ಅದೇ ಪ್ರಕಾರ ಪ್ರವಾದಿಯಾದ ಯೆಶಾಯನು ಪ್ರಾರ್ಥನೆಯಲ್ಲಿ ತುಂಬಾ ಸೂಕ್ಷ್ಮ ವ್ಯಕ್ತಿಯಾಗಿದ್ದನು. ಅರಸನಾದ ಉಜ್ಜಿಯನು ಮರಣ ಹೊಂದಿದ ಮೇಲೆ ಯೆಶಾಯನು ಕೂಡಲೇ ದೇವಾಲಯಕ್ಕೆ ಹೋಗಿ ದೇವರ ಪ್ರಸನ್ನತೆಯಲ್ಲಿ ಕುಳಿತು ಪ್ರಾರ್ಥಿಸಲಾರಂಭಿಸಿದನು. ಅದರ ಪ್ರತಿಫಲವಾಗಿ ಆತನು ಪರಲೋಕದ ದರ್ಶನವನ್ನ ಪಡೆದುಕೊಂಡನು. ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂದು ದೇವರ ವಾಕ್ಯ ತಿಳಿಸುವಾಗ ಅದರ ಅರ್ಥ ನೀವು ನಿದ್ರೆ ಮಾಡಬಾರದು ಎಂದರ್ಥವಲ್ಲ. ಮನುಷ್ಯನಿಗೆ ನಿದ್ರೆಯು ಅತ್ಯವಶ್ಯವಾಗಿದೆ. ದಿನಪೂರ್ತಿ ಕೆಲಸದ ನಂತರ ದೇವರು ವಿಶ್ರಾಂತಿಗಾಗಿ ರಾತ್ರಿಯನ್ನು ಅನುಗ್ರಹಿಸಿದ್ದಾನೆ. ಆದರೆ ನಿಮ್ಮ ಆತ್ಮವು ಯಾವಾಗಲೂ ಎಚ್ಚರವಾಗಿರಬೇಕು. ನಾನು ಮಲಗಿರುವಾಗಲೂ ನನ್ನ ಹೃದಯವು ಎಚ್ಚರವಾಗಿರುವುದು ಎಂಬ ಅನುಭವ ನಮಗೆ ಬೇಕು. ಆತ್ಮೀಕವಾಗಿ ಎಚ್ಚರಗೊಂಡಿರುವ ಹೃದಯವು ಮಾತ್ರ ಕದವನ್ನ ತಟ್ಟುವ ತನ್ನ ಪ್ರಿಯನ ಸ್ವರವನ್ನು ಕೇಳಿಸಿಕೊಳ್ಳುತ್ತದೆ. ಆತನು ಪ್ರಾಮುಖ್ಯವಾದ ವಿಷಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತಾನೆ ಮತ್ತು ಆತನ ಆಲೋಚನೆಗಳನ್ನು, ದರ್ಶನಗಳನ್ನು ಅಥವಾ ದೈವಿಕ ರಹಸ್ಯಗಳನ್ನು ಹಂಚಿಕೊಳ್ಳುತ್ತಾರೆ. ನಿಮ್ಮ ಆಂತರ್ಯದ ವ್ಯಕ್ತಿಯು ದೇವರ ಸ್ವರವನ್ನು ಕೇಳುವುದಕ್ಕೆ ಕಾದಿರುವಂತೆ ಜಾಗೃತೆ ವಹಿಸಬೇಕು. ನೀವು ನಿದ್ರೆ ಮಾಡುವಾಗ ನಿಮ್ಮ ಅರಿವು ಇಲ್ಲದೆ ಕೆಲವರು ನಿಮ್ಮ ಕುರಿತು ಕೇಡಿನ ಯೋಜನೆಯನ್ನು ರೂಪಿಸಬಹುದು. ಅವರು ನಿಮ್ಮ ವಿರುದ್ಧವಾಗಿ ಮಾಟ ಮಂತ್ರವನ್ನು, ಬಾಣಮತಿಯನ್ನು ಮಾಡಬಹುದು. ಇದರ ವಿಷಯದಲ್ಲಿ ನಿಮಗೆ ಅರಿವು ಇಲ್ಲದಿದ್ದರೂ ಅಪವಿತ್ರಾತ್ಮನಿಗೆ ಎಲ್ಲವೂ ತಿಳಿದಿರುತ್ತದೆ. ಆತನು ತೂಗಿಡಿಸುವುದಿಲ್ಲ ಮತ್ತು ನಿದ್ರಿಸುವುದಿಲ್ಲ. ದೇವರು ನಿಮ್ಮ ಆಂತರ್ಯವನ್ನ ಎಚ್ಚರಿಸಿ ನೀವು ಭಾರದಿಂದ ಪ್ರಾರ್ಥಿಸಲು ಸಹಾಯ ಮಾಡುತ್ತದೆ. ಆತ್ಮೀಕ ದಾಹದಿಂದ ನೀವು ಎದ್ದು ಪ್ರಾರ್ಥಿಸಲು ಪ್ರಾರಂಭಿಸುವಾಗ ದೇವರು ಎಲ್ಲಾ ವಿಧವಾದ ಕತ್ತಲೆಯ ಶಕ್ತಿಗಳನ್ನು ಮುರಿದು ಹಾಕಿ ಸಕಲ ವಿಧವಾದ ಸೈತಾನನ ಯೋಜನೆಗಳಿಂದ ನಿಮಗೆ ಜಯವನ್ನ ನೀಡುತ್ತಾನೆ. ದೇವರ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವು ಜಯಿಸದು. ನ್ಯಾಯ ವಿಚಾರಣೆಯಲ್ಲಿ ನಿನಗೆ ವಿರುದ್ಧವಾಗಿ ಹೇಳುವ ಪ್ರತಿಯೊಂದು ನಾಲಿಗೆಯನ್ನು ದೋಷಿ ಎಂದು ನೀನು ಖಂಡಿಸುವೆ. ಈ ಸ್ಥಿತಿಯಲ್ಲಿ ಯೆಹೋವನ ಸೇವಕರ ಸ್ವಾಸ್ಥ್ಯವು ನಾನು ದಯಪಾಲಿಸುವ ಸದ್ಧರ್ಮ ಫಲವು ಆಗಿದೆ ಎಂದು ಯೆಹೋವನು ಅನ್ನುತ್ತಾನೆ. ಯೆಶಾಯ 54ನೇ ಅಧ್ಯಾಯ 17ನೇ ವಚನ. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಪ್ರಿಯನ ಸ್ವರವನ್ನು ಕೇಳಲು ನಿಮ್ಮ ಆತ್ಮೀಕ ಕಿವಿಗಳನ್ನು ಸಿದ್ಧ ಮಾಡಿಕೊಳ್ಳಿರಿ.
ರಾತ್ರಿಯ ಜಾವದಲ್ಲಿ ಪ್ರಾರ್ಥನೆಯಲ್ಲಿ ನಿರತರಾಗಿರುವಾಗ ನೀವು ಭಯಪಡುವುದಿಲ್ಲ. ഇരുಳಲ್ಲಿ ಭಯ ಹುಟ್ಟಿಸುವ ಯಾವುದಕ್ಕೂ, ಹಗಲಲ್ಲಿ ಆರುಬರುವ ಬಾಣಕ್ಕೂ ಮತ್ತು ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೂ, ಹಾನಿಕರವಾದ ಮಧ್ಯಾಹ್ನದ ಕೇಡಿಗೂ ಅಂಜ ಕಾರಣವಿಲ್ಲ. ಕೀರ್ತನೆ 91:5 ಮತ್ತು 6. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ಯಾವ ಕೇಡು ನಿನಗೆ ಸಂಭವಿಸದು, ಉಪದ್ರವವು ನಿನ್ನ ಗುಡಾರದ ಸಮೀಪಕ್ಕೂ ಬಾರದು. ಕೀರ್ತನೆ 91:10. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ ವಿಮೋಚನೆ ಕಂಡ 14 ಮತ್ತು 15 ಅಧ್ಯಾಯಗಳು. ಸಂಜೆ ಮತ್ತಾಯನು ಬರೆದ ಸುವಾರ್ತೆ 17ನೇ ಅಧ್ಯಾಯ. ದೇವರು ನಿಮ್ಮನ್ನ ಹೇರಳವಾಗಿ ಆಶೀರ್ವದಿಸಲಿ.